फटा पोस्टर निकला हीरो. Your attention please. As the Cuban kid always said, here we meet once again. ಹಾಯ್ ಗೈಸ್, ಎಲ್ಲ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಹೊಸ ವರ್ಷದಲ್ಲಿ ಖುಷಿಯಾಗಿರ್ರಿ. ಹೊಸ ವರ್ಷ ಎಲ್ಲರಿಗೂ ಒಳ್ಳೇದು ಮಾಡಲಿ. ಹಳೆ ವರ್ಷ ಏನೇ ಕೆಟ್ಟದ್ದು ಮಾಡಿರಲಿ, ಕೆಟ್ಟದ್ದು ನಿಮ್ಗಾಗಿದ್ರು ಅದು ದೇವರೆಲ್ಲ ತೊಲಗಿಸಿ ಹೊಸದಾಗಿ ನಿಮ್ಮ ಜೀವನ ಸ್ಟಾರ್ಟ್ ಮಾಡಿರೋರಿಗೆಲ್ಲ ಆಲ್ ದ ಬೆಸ್ಟ್. ಹೊಸ ವರ್ಷ ಎಲ್ಲರಿಗೂ ಒಳ್ಳೇದು ಮಾಡಲಿ. ಈ ಹೊಸ ವರ್ಷ ನಾನು ಇವತ್ತು ಜನವರಿ 2 ವಿಡಿಯೋ ಮಾಡ್ತಾಯಿದ್ದೆ. ಜನವರಿ 1 ನಾನು ವಿಡಿಯೋ ಮಾಡ್ತಾ ಇಲ್ಲ. ನನಗೆ ಪ್ರತಿ ವರ್ಷ ಥರನೇ ಹೊಸ ವರ್ಷ ಬರುತ್ತೆ. ಪ್ರತಿದಿನ ಎದ್ದೇಳ್ದಂಗೆ ನಾನು ಲೇಟಾಗಿ ಎದ್ದೇಳ್ದೆ. ನಾನೇನು ಸೆಲೆಬ್ರೇಟ್ ಮಾಡೋಕ್ಕೆ ಹೋಗಿರಲಿಲ್ಲ ಹೊಸ ವರ್ಷನ. 12 ಗಂಟೆ ಎದ್ದಿದ್ದು, ಕೇಕ್ ಕಟ್ ಮಾಡಿ, ಇಲ್ಲ ಆಚೆಗಡೆ ಫ್ರೆಂಡ್ಸ್ ಜೊತೆ ಹೋಗಿ ನಾನು ಆ ಥರ ಎಲ್ಲ ಮಾಡೋಕ್ಕೆ ಹೋಗಿರಲಿಲ್ಲ. ಬಟ್ ಹೊಸ ವರ್ಷ ಒಂದು ನಂಬಿಕೆ. ಹೊಸದಲ್ಲಿ ಒಬ್ಬ ಮನುಷ್ಯನಿಗೆ ಒಂದು ಹೊಸ ವರ್ಷ ಏನು ತರುತ್ತೆ ಅಂದರೆ, ನಾರ್ಮಲ್ ಪರ್ಸನ್ಸ್ಗೆ ಇದೊಂದು ಸ್ಟಾರ್ಟ್ ಮಾಡೋಕ್ಕೆ ಒಂದು ಚಾನ್ಸ್ ಸಿಗುತ್ತೆ ಹೊಸದಾಗಿ. ಇದೊಂದು ನೆಪ. ನನ್ನ ಪ್ರಕಾರ ಹೊಸ ವರ್ಷ ಅನ್ನೋದು ಒಂದು ನೆಪ. ಆ ನೆಪನ ಇಟ್ಕೊಂಡು ಸ್ವಲ್ಪ ಜನ ಸಕ್ಸಸ್ ಆಗ್ತಾರೆ, ಸ್ವಲ್ಪ ಜನ ಎಂಜಾಯ್ ಮಾಡ್ತಾರೆ, ಆ ಥರ ಅಷ್ಟೇ. ಇವಾಗ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ. ಹ್ಯಾಪಿ ನ್ಯೂ ಇಯರ್, ಎಲ್ಲರಿಗೂ ಒಳ್ಳೇದಾಗಲಿ. ಇವತ್ತಿನ ವಿಚಾರ ಏನಂದರೆ, ಜನವರಿ 2 ನಾನು ನಿಮಗೆಲ್ಲ ನಿಮ್ಮ ಹತ್ರ ಒಂದು ಹಂಚ್ಕೊಬೇಕು. ಏನಂದರೆ, ನಾನು ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನವಂಬರ್ 15 ನಾನು ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ID ಕ್ರಿಯೇಟ್ ಮಾಡಿದ್ದಿತ್ತು. ನವಂಬರ್ 15 ನಾನು ವೀಡಿಯೋಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಆದರೆ ಆಗಿಲ್ಲ. ಆದರೆ ಶೂಟ್ ಮಾಡಿದ್ದು ನವಂಬರ್ 15, ಬಟ್ ಅಪ್ಲೋಡ್ ಮಾಡಿದ್ದು ನವಂಬರ್ 20. ಅಷ್ಟರಿಂದ ನನಗೆ ಇಲ್ಲಿವರೆಗೂ ನನಗೆ ಏನು ಸಿಕ್ಕಿದೆ ಅಂದರೆ 212 ಜನ ಫಾಲೋವರ್ಸು, 123 ಜನ ಸಬ್ಸ್ಕ್ರೈಬರ್ಸು. 212 ಜನ. ಅದು ಆ್ಯಕ್ಚುಲಿ ಫ್ಲಕ್ಚುಯೇಟ್ ಆಗ್ತಾ ಇದೆ. ನೆನ್ನೆ 215 ಇದ್ರು, 3 ಜನ ಫಾಲೋವರ್ಸ್ ಹೋದ್ರು. ಆದರೆ ಯೂಟ್ಯೂಬಲ್ಲೂ ಅಷ್ಟೇ 124 ಜನ ಇದ್ರು, ಬಟ್ ಒಬ್ರು ಯಾರೋ ಅನ್ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಪರವಾಗಿಲ್ಲ. ಆದರೆ ನನಗೆ ಏನು ಕಾನ್ಫಿಡೆನ್ಸ್ ಕೊಡ್ತಂದರೆ, ನಾನು ಕ್ರಿಯೇಟ್ ಮಾಡಿ 2025 ನವಂಬರ್ 15 ಕ್ರಿಯೇಟ್ ಮಾಡಿದೆ. 2025 ನವಂಬರ್ 20 ನಾನು ಅಪ್ಲೋಡ್ ಮಾಡಿದೆ. ಆವತ್ತಿನ ದಿನ ನನಗೆ ವಿಡಿಯೋ ಚೆನ್ನಾಗಿ ಓಡಿರಲಿಲ್ಲ. ಬಟ್ 23 ಒಂದು ವಿಡಿಯೋ ನಂದು ವೈರಲ್ ಆಗುತ್ತೆ, 23,000 ಓಡುತ್ತೆ. ಮತ್ತು ನೆಕ್ಸ್ಟ್ ವಿಡಿಯೋ ಅದು 29,000 ಓಡುತ್ತೆ. ಅದಾದಮೇಲೆ ನಂದು ಹಂಗೆ ಕಂಟಿನ್ಯೂಸ್ ಆಗಿ 10,000, 5,000 ಇದೆ ರೆಗ್ಯುಲರಲ್ಲಿ ಬರ್ತಾ ಇರುತ್ತೆ. ಬಟ್ ಒಂದು ವಿಡಿಯೋ ನಂದು 4 ಲಕ್ಷ ಜನ ನೋಡಿದ್ರು ಒಂದೇ ದಿನದಲ್ಲಿ. ಒಂದು ದಿನದಲ್ಲ, 2 ದಿನದಲ್ಲಿ. 2 ದಿನದಲ್ಲಿ 4 ಲಕ್ಷ ಜನ ನೋಡಿದ್ರು. ಅದರಿಂದ ನನಗೆ ಸಿಕ್ಕಿರೋದೇನೆಂದರೆ 103 ಜನ ಅಪ್ರಾಕ್ಸಿಮೇಟ್ಲಿ. ಇವಾಗ 103 ಜನ ಅದರಿಂದ ಫಾಲೋ ಮಾಡ್ತಾ ಇದ್ದಾರೆ. ಬೇರೆ ಇದರಿಂದ ವಿಡಿಯೋಸಿಂದ ನಂಗೊಂದು 2-3 ಜನ ಫಾಲೋವರ್ಸ್ ಬಂದಿದ್ದಾರೆ. ನಂದು ಯೂಟ್ಯೂಬಲ್ಲಿ ಹೈಯೆಸ್ಟ್ ವಿಡಿಯೋ ಅಂದರೆ 380 ಜನ ದೊಡ್ಡ ವಿಡಿಯೋ, ಲಾಂಗ್ ಫಾರ್ಮೆಟ್ ವಿಡಿಯೋ ನೋಡಿದ್ದಾರೆ. ಇನ್ನೊಂದು ನಂದು ಶಾರ್ಟ್ ಫಾರ್ಮ್ 20K ಏನೋ ಹೋಗಿದೆ, ಅದು ಶಾರ್ಟ್ಸಲ್ಲಿ ಯೂಟ್ಯೂಬಲ್ಲಿ. ಇದೆಲ್ಲ ನಾನು ಸುಮ್ಮನೆ ಡಿಗ್ರಿ ಮುಗಿಸಿ ಮನೇಲಿ ಕೆಲ್ಸಕ್ಕೆ ಹೋಗು ಅಂತ ಹೇಳಿದಾಗ ನಾನು ಸುಮ್ಮನೆ ಮನೇಲಿ ಇರಬೇಕಾದ್ರೆ ಸ್ಟಾರ್ಟ್ ಮಾಡಿದ್ದು. ನನಗೆ 1.5 ತಿಂಗಳಲ್ಲಿ ನನಗೆ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದೀರಾ. 100 ಜನ ಫಾಲೋ ಮಾಡೋದಂದರೆ ತಮಾಷೆ ಅಲ್ಲ. ಅದು ಕರೆಕ್ಟು. ಇವಾಗ ಅದು ನಂಬರ್ ಚಿಕ್ಕದಿರ್ಬೋದು, ನನಗೆ ಅದು ದೊಡ್ಡದು. ಯಾರೋ ಗೊತ್ತು ಗುರಿ ಇಲ್ದೋರೆಲ್ಲ ಒಂದು ವಿಡಿಯೋಯಿಂದ 100 ಜನ ಫಾಲೋ ಮಾಡಿದ್ದಾರೆ ನನಗೆ. ಅದರಲ್ಲೊಂದು 200 ಜನದಲ್ಲಿ ಒಂದು 10 ಜನ ನನ್ನ ಫ್ರೆಂಡ್ಸ್ ಇರ್ಬೋದು. ಇನ್ನು 102 ಜನನು ನನಗೆ ಹೊಸಬ್ರೆ, ಪರಿಚಯ ಇಲ್ದವ್ರೆ ನನ್ನ ಫಾಲೋ ಮಾಡ್ತಾ ಇರೋದು. ಈವನ್ ನನ್ನ ಫ್ರೆಂಡ್ಸಿಗೆ ಕೂಡ ಹೇಳಿರಲಿಲ್ಲ ನೀವು ಫಾಲೋ ಮಾಡಿ ಅಂತ. ಅದು ಹೊಸ ಚಾನಲ್, 0ಇಂದ ಚಾನಲ್ ಸ್ಟಾರ್ಟ್ ಮಾಡಿದ್ದಿತ್ತು ನಾನು ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ. ಯಾಕಂದರೆ ನನಗೆ ಹೊಸದಾಗಿ ಶುರು ಮಾಡಬೇಕಂತ ಆಸೆ ಆಗಿತ್ತು. ಅದಕ್ಕೆ ನಾನು ಹೊಸದಾಗಿ ಶುರು ಮಾಡಬೇಕಂದ್ರೆ ಹೊಸದೇ ಇರಬೇಕಂತ ಆ ಥರ ಶುರು ಮಾಡಿದೆ. ಇದು ನನ್ನ ಬ್ಲಾಗ್ ನೋಡ್ತಾ ಇರೋರು ಮತ್ತು ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರೋರು, ನನ್ನ ಫಾಲೋ ಮಾಡಿ ನೋಡ್ತಾ ಇರೋರಿಗೆಲ್ಲ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ನನ್ನ ಕಡೆಯಿಂದ 1ನೇ ತಾರೀಕು ವಿಶ್ ಮಾಡೋಕ್ಕಾಗಿರಲಿಲ್ಲ, ಬಿಕಾಸ್ ಅದೊಂದು ಮೈಂಡ್ಸೆಟ್ಟಿಂದ ತೆಗೀರಿ. 1ನೇ ತಾರೀಕಿಗೆ ಜನ ಏನು ಚೇಂಜ್ ಮಾಡಲ್ಲ, 2ನೇ ತಾರೀಕಿಂದನೂ ಶುರು ಮಾಡ್ಬೋದು ಅನ್ನೋದಕ್ಕೋಸ್ಕರ 2ನೇ ತಾರೀಕಿಂದ ಶುರು ಮಾಡ್ತಾ ಇದ್ದೀನಿ. ಮತ್ತು ಇವತ್ತಿನ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಬ್ಲಾಗ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಏನು ವಿಶೇಷ ಅಂದರೆ, ಇವತ್ತಿನ ಬ್ಲಾಗಲ್ಲಿ ನಮ್ಮ ಮನೆಗಿಂತ ಕಾಸ್ಟ್ಲಿ ಐಟಮ್ ನಮ್ಮ ಮನೇಲಿದೆ. ಅದು ಏನಂತ ನಿಮಗೆ ತೋರಿಸ್ತೀನಿ. ಪ್ರತಿಯೊಬ್ಬರಿಗೆ ಅಂದರೆ ಮಿಡ್ಲ್ ಕ್ಲಾಸ್ ಜನಕ್ಕೆ ಇದೊಂದು ಡ್ರೀಮ್ ಆಗಿರುತ್ತೆ. ಸೊ ಅದೇ ಥರ ನಮಗೂ ಇದೊಂದು ಡ್ರೀಮು ನಮ್ಮ ಮಿಡ್ಲ್ ಕ್ಲಾಸ್ ಲೈಫಲ್ಲಿ. ಅದು ನಮಗೆ
ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ನಮ್ಗೆ ಸಿಕ್ಕಿದೆ. ಅದು ಏನು ಅನ್ನೋದು ಗೆಸ್ ಮಾಡಿ. ಇವಾಗಲೇ ಈ ಟೈಮಿಂಗ್ಸ್ ಅಲ್ಲೇ ನಾನು ಗೆಸ್ ಮಾಡಿದ್ದೀನಿ ಬ್ರೋ ಅಂತ ಕಮೆಂಟ್ ಮಾಡಿ. ಗೊತ್ತಾಗಿಲ್ಲ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡಿ, ಏನಂತ ತೋರಿಸ್ತೀನಿ. ಸ್ಟೇ ಟ್ಯೂನ್. ಗೈಸ್, ಆವಾಗಲೇ ಹೇಳ್ದಂಗೆ ನಾನು ನಮ್ಮ ಮನೇಲಿ ತುಂಬಾ ಎಕ್ಸ್ಪೆನ್ಸಿವ್ ಒಂದು ಐಟಮ್ ಇದೆ ನಮ್ಮ ಮನೇಲಿ. ಅದನ್ನ ನಾನು ಇವಾಗ ರಿವೀಲ್ ಮಾಡಕ್ ಬರ್ತಾ ಇದ್ದೀನಿ. ಯಾರ್ಯಾರು ಇವಾಗ ಗೆಸ್ ಮಾಡಿದಿರೋ, ಇಷ್ಟರೊಳಗಡೆ ಗೆಸ್ ಮಾಡಿದಿರೋ ಅವರೆಲ್ಲ ಕಮೆಂಟ್ ಮಾಡಿರಿ. ಅವ್ರ ಕಮೆಂಟ್ ನಾನು ನೆಕ್ಸ್ಟ್ ಇದರಲ್ಲಿ ಮೆನ್ಷನ್ ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ. ಇವಾಗ ಆ ಟೈಮ್ ಬಂದಿದೆ. ಏನು ಅದಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಇದೆ ಥಾರ್ ರಾಕ್ಸ್. ಎಷ್ಟೋ ಜನಕ್ಕೆ ಇದು ಡ್ರೀಮ್ ಆಗಿರುತ್ತೆ. ಥಾರ್ ಅನ್ನೋದು ಎಷ್ಟೋ ನನ್ನ ಏಜಲ್ಲಿ ಇರೋರಿಗೆ, ನನಗಿಂತ ಸ್ವಲ್ಪ ದೊಡ್ಡವರಿರೋರ್ಗು, ಅಂಡರ್ 30-40 ಇಯರ್ಸ್ ಇರೋರಿಗೆಲ್ಲ ಇದು ಒಂದು ಡ್ರೀಮ್ ಕಾರ್, ಇದು ಥಾರ್ ಅನ್ನೋದು. ನೀವು ಕಮೆಂಟ್ ಮಾಡಿ, ಯಾರಿಗಾದ್ರೂ ಇದು ಡ್ರೀಮ್ ಕಾರ್ ಇದ್ದು ತಗೊಳಕ್ ಅಚೀವ್ ಆಗಿಲ್ಲ ಅಂದರೆ ನನ್ನ ಕಾರ್ ನೋಡಿ ನಿಮ್ಮ ಕಾರ್ ಅಂದ್ಕೊಂಡು ನಾನು ವೀಡಿಯೋಸ್ ಮಾಡಾಕ್ತಾ ಇರ್ತೀನಿ. ಅದರಲ್ಲಿ ನೀವು ಎಂಜಾಯ್ ಮಾಡ್ಬೋದು. ಇದು ಥಾರ್ ರಾಕ್ಸ್. ಗೈಸ್, ಫಸ್ಟ್ ಕಾರ್ ಬಗ್ಗೆ ಬರೋದಾದರೆ, ಇದು ಮಹೇಂದ್ರ ಥಾರ್ ರಾಕ್ಸ್. ಆ್ಯಕ್ಚುಲಿ ಥಾರು ಇದಕ್ಕಿಂತ ಚಿಕ್ಕ ವೇರಿಯಂಟ್. ಅದು 3 ಡೋರು. ಇದು 5 ಡೋರ್ ಥಾರ್ ರಾಕ್ಸ್. ಎಲ್ಲರಿಗೂ ಗೊತ್ತಿರುತ್ತೆ. ಆ್ಯಕ್ಚುಲಿ ಇದು ಬಂದು 1 ಇಯರ್ ಆಗ್ತಾ ಇದೆ. ಜನವರಿ ಬಂದರೆ 1 ಇಯರ್ ಆಗುತ್ತೆ ಇದು ಲಾಂಚ್ ಆಗಿ. ತುಂಬ ಜನ ಹತ್ರ ಇದೆ. ಆಲ್ರೆಡಿ ಎಷ್ಟೋ ಯೂನಿಟ್ ಸೇಲ್ ಆಗಿದೆ. ಸ್ಟಾರ್ಟಿಂಗ್ ಫಸ್ಟ್ ಇದು ನಮ್ಮ ಮಾರ್ಕೆಟಿಗೆ ಬಂದಾಗೆ ಒಂದೇ ದಿನದಲ್ಲಿ 1 ಲಕ್ಷ ಬುಕ್ಕಿಂಗ್ ಏನೋ ಆಗಿತ್ತಿದ್ದು. ಸೊ ಇವಾಗ ಇನ್ನೂ ಜಾಸ್ತಿ ಕಾರ್ ಸೇಲ್ಸ್ ಆಗಿರುತ್ತೆ. ಬಟ್ ನಾವು ಯಾಕೆ ಈ ಥಾರ್ ರಾಕ್ಸ್ ಯಾಕೆ ತಗೊಂಡೆ ಅಂದರೆ, ಮೇಯ್ನ್ಲಿ ಫ್ಯಾಮಿಲಿಗೋಸ್ಕರ, ನಮ್ಮ ತಾಯಿಗೋಸ್ಕರ ಥಾರ್ ರಾಕ್ಸ್ ತಗೊಳ್ಳೋ ಪರಿಸ್ಥಿತಿ ಆಯಿತು. ಯಾಕಂದರೆ ಥಾರು 3 ಡೋರ್ ಗೊತ್ತಿರುತ್ತೆ ನಿಮಗೆಲ್ಲ. 3 ಡೋರಲ್ಲಿ ಹಿಂದೆ ಹತ್ತೋರಿಗೆ ತುಂಬ ಕಷ್ಟ ಆಗುತ್ತೆ. ತುಂಬ ಕಷ್ಟ ಆಗೋದ್ರಿಂದ ನಮ್ಮ ತಾಯಿ ಸೀರೆ ಎಲ್ಲ ಹಾಕ್ಕೊಂಡ್ರೆ ಹತ್ತಕ್ಕೆ ಇಳಿಯೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂದಮೇಲೆ, ಒಂದಿನ ಟೆಸ್ಟ್ ಡ್ರೈವ್ ವೆಹಿಕಲ್ ತಂದು ನಮ್ಮ ಅಮ್ಮಗೆ ತೋರಿಸ್ದೆ. ಅಮ್ಮ, ನಾನು ಈ ಕಾರ್ ತೊಗೊಳ್ಬೇಕು ಅಂದ್ಕೊಂಡಿದ್ದೀನಿ, ಡ್ಯಾಡಿ ಇಳಿದ್ದೀನಿ ಅಂದಾಗ, ಅಮ್ಮ ಹೌದಾ, ಎಷ್ಟು ಅಂತೆಲ್ಲ ಕೇಳಿದಾಗ 20 ಲಕ್ಷ ಆಗುತ್ತೆ ಅಂತೆಲ್ಲ ಹೇಳಿದೆ. ಹತ್ತಕ್ಕೆ ಇಳಿಯೋಕ್ಕೆ ನನಗೆ ಆಗಲ್ಲವಲ್ಲೋ, 20 ಲಕ್ಷ ಕೊಟ್ಟು ಏನು ತಗೋ ಈ ಕಾರ್ ತಗೊತೀಯಾ ಅಂತ ಕೇಳಿದ್ರು. ಫಸ್ಟ್ ಅದೇ ಮಾತು ಬಂದಿತ್ತು, ಹತ್ತಕ್ಕೆ ಇಳಿಯೋಕ್ಕಾಗಲ್ಲ, 20 ಲಕ್ಷ ಕೊಟ್ಟು ಯಾಕೆ ಈ ಕಾರ್ ತೊಗೊಬೇಕು ನೀನು ಅಂದ್ಬಿಟ್ಟು ಹೇಳಿದಾಗ, ನಂಗೆ ಅದೇ ದಿನ ನೆಕ್ಸ್ಟ್ ಅದು ಡೆಲಿವರಿ, ನಾವು ಟೆಸ್ಟ್ ಡ್ರೈವ್ ಕಾರಲ್ಲಿ ಬಂದಿದ್ರಲ್ಲ, ಅದ್ರಲ್ಲಿ ವಾಪಸ್ ಹೋಗ್ಬೇಕಾದ್ರೆ ಹೋಗಿ ನಾನು ಬುಕ್ಕಿಂಗ್ ಚೇಂಜ್ ಮಾಡಿಸಿದೆ ಥಾರ್ ರಾಕ್ಸ್ಗೆ. ಜನವರಿ 15ಗೆ 24ಗೆ ನನ್ನ ಡೆಲಿವರಿ ಇದ್ದಿತ್ತು. ಆ್ಯಕ್ಚುಲಿ ಥಾರು ನಾರ್ಮಲ್ 3 ಡೋರ್ದು. ಅವಾಗ ಡಿಸ್ಕೌಂಟ್ ಎಲ್ಲ ಸಿಗಿತ್ತು ನನಗೆ. ಒಂದು 19 ಲ್ಯಾಕ್ಸ್ಗೆ ಕೊಡಿಸ್ತೀನಿ ಅಂತ ಹೇಳಿದ್ದ. ಬಟ್ ಅದು ನಮ್ಮಮ್ಮಗೆ ಇಷ್ಟ ಆಗಿರಲಿಲ್ಲ. ಅದಾದಮೇಲೆ ನಾನು ಥಾರ್ ರಾಕ್ಸ್ಗೆ ಬುಕ್ ಮಾಡಿದಾಗ ಅದು 1 ಇಯರ್ ಇತ್ತು ವೆಯ್ಟಿಂಗ್ ಪೀರಿಯಡ್. ಇದು 1 ಇಯರ್ ಇರಬೇಕಾದ್ರೆ ನನ್ನ ಬರ್ಡೇ ಯಾವಾಗ ಅಂತ ಕೇಳ್ದ ನನ್ನ ಫ್ರೆಂಡ್. ಅವಾಗ ನನ್ನ ಬರ್ಡೇ ಹೇಳಿದೆ, ಏಪ್ರಿಲಲ್ಲಿದೆ, ಆವಾಗನ ಕೊಡು ಅಂತ. ಸೊ ಆವಾಗ ಕೊಡ್ಬೋದು ಅಂತೇಳಿ ನನಗೆ ಥಾರ್ ರಾಕ್ಸ್ ಸಿಕ್ಕಿತ್ತು. ನನಗೆ ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಖರ್ಚು ಮಾಡಿದ್ದೀನಿ. ಬಟ್ ಇವಾಗ ಅದೆಲ್ಲ ಪಾರ್ಟ್ ಸೈಡಾಗಿಟ್ಟರೆ, ಇವಾಗ ಥಾರ್ ಬಗ್ಗೆ ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ, ಒಳ್ಳೆ ಗಾಡಿ ಇದು. ಹೆಡ್ ಟರ್ನಿಂಗ್ ಗಾಡಿ. ನೀವು ಇವಾಗ್ಲೂ ಇದ್ರ ಕ್ರೇಜ್ ಕಡಿಮೆ ಆಗಿಲ್ಲ. ಥಾರ್ಗೆ ಸೇಮ್, ಎರಡಿಗೂ ಏನು ಕ್ರೇಜು, ಸೇಮ್ ಕ್ರೇಜೇ ಇದೆ. ಇವಾಗ ಥಾರ್ಗಿರೋ ಕ್ರೇಜು ಥಾರ್ ರಾಕ್ಸಿಗಿಲ್ಲ ಅಂತ ಎಷ್ಟೋ ಜನ ಹೇಳ್ಬೋದು. ಲೆಂತ್ ದೊಡ್ಡದು, ಒಂಥರ ಬೇರೆ ಥರ ಕಾಣಿಸ್ತಾ ಇದೆ. ಆ ಥರ ಏನಿಲ್ಲ. ನಾನು ಥಾರ್ ರಾಕ್ಸಲ್ಲಿ ಎಷ್ಟೋ ಜನ ನಾನು ಹೋಗ್ಬೇಕಾದ್ರೆ ತಿರುಗಿ ನೋಡಿದ್ದಾರೆ. ಆ ಥರ ಏನು ಇಶ್ಯೂ ಇಲ್ಲ. ಥಾರ್ ರಾಕ್ಸ್ ತೊಗೊಳ್ಳಿ. ಇನ್ನೂ ಯಾರನ್ನ ಯೋಚನೆ ಮಾಡ್ತಾ ಇದ್ದಾರೆ ಥಾರ್ ರಾಕ್ಸ್ ತೊಗೊಬೇಕಂತಂದರೆ, ಒಳ್ಳೆ ಚಾನ್ಸ್ ಇದು, ಒಳ್ಳೆ ಚಾಯ್ಸು, ತೊಗೊಬೋದು. ಇವಾಗ ಬೇರೆ GST ಕಡಿಮೆ ಆಗಿದೆ, ಆರಾಮಾಗಿ ತೊಗೊಬೋದು. ಲೋನ್ ಮಾಡಿಸಿ ಗಾಡಿ ತೊಗೊಂಡಿರೋದು. ನಾವು ಡೌನ್ ಪೇಮೆಂಟ್ ಕಟ್ಟಿ ಲೋನ್ ಮಾಡಿಸಿ ಥಾರಿಂದ ಥಾರ್ ರಾಕ್ಸ್ಗೆ ಶಿಫ್ಟ್ ಆದ್ರಿ. ಒಂದು ಡಿಸಿಷನಿಂದ ನಮ್ಮ ತಾಯಿಗೆ ಗೊತ್ತಾಗಲ್ಲ ಅಂತ. ಫಸ್ಟ್ ಆಫ್ ಆಲ್ ಇದು 5 ಡೋರ್ ಥಾರ್ ಆಗಿರೋದ್ರಿಂದ ಇದ್ರ ಇಂಜಿನ್ನು ಸೇಮ್ ಇದೆ. 3 ಡೋರ್ಗೆ 5 ಡೋರ್ಗೂ ಸೇಮ್ ಇಂಜಿನ್ನು. ಇಂಜಿನಲ್ಲಿ ಏನು ಚೇಂಜಸ್ ಇಲ್ಲ. ಬಟ್ ಇದು 2 ವೀಲ್ ಡ್ರೈವು. ಅದರಲ್ಲೂ 2 ವೀಲ್ ಡ್ರೈವ್ ಬರುತ್ತೆ. ಬಟ್ ಅದರಲ್ಲಿ 2 ವೀಲ್ ಡ್ರೈವ್ ಪೆಟ್ರೋಲ್ಗೆ 2 ಲೀಟ್ರ್ ಇಂಜಿನ್ ಬರುತ್ತೆ, ಡೀಸೆಲ್ಗೆ 1.5 ಲೀಟ್ರ್ ಇಂಜಿನ್ ಬರುತ್ತೆ. ಇದರಲ್ಲಿ ಡೀಸೆಲ್ ಪೆಟ್ರೋಲ್ 2 ವೀಲ್ ಡ್ರೈವ್ ತೊಗೊಂಡ್ರು 2 ಲೀಟ್ರ್ ಇಂಜಿನೇ ಬರೋದು. ಸೇಮ್ ಹಾರ್ಸ್ ಪವರು, ಸೇಮ್ ಏನದು ಟಾರ್ಕು. ಇದರ ಇಂಜಿನ್ ಓಪನ್ ಮಾಡ್ತೀನಿ ಇವಾಗ. ಇಂಜಿನ್ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ತೋರ್ಸೋಕ್ಕಿಂತ ಮುಂಚೆ ಕೀ ನೋಡ್ಕೊಳ್ಳಿ.
ಇದು ಅದ್ರ ಕೀ. ಆ್ಯಕ್ಚುಲಿ ಇದ್ರನ್ನ ನಾವು ಇದು ಮಾಡಿಸಿದ್ದೀನಿ, ಕವರ್ ಹಾಕ್ಸಿದ್ದೀನಿ. ಸೊ ಇನ್ಸೈಡ್ ಈ ಥರ ಬರಲ್ಲ, ಪ್ಯೂರ್ ಬ್ಲ್ಯಾಕ್ ಇರುತ್ತೆ. ಸೇಮ್ ಈ 3 ಬಟನ್ಸ್ ಇರುತ್ತೆ. ಅನ್ಲಾಕ್, ಬೂಟ್ ಓಪನ್ ಮಾಡೋದಕ್ಕೆ, ಲಾಕ್ ಬಟನ್ಗೆ. ಇದು ಕೀ ಇದು ನಾನು ಜಾಸ್ತಿ ಯೂಸೇ ಮಾಡಿಲ್ಲ ಈ ಕೀನ, ಫ್ಲಿಪ್ ಕೀ ಇದು. ಬಟ್ ಚೆನ್ನಾಗಿದೆ ಈ ಥರ ಸುಮ್ಮನೆ ಕೂತಿರ್ಬೇಕಾದ್ರೆ ಈ ಥರ ಮಾಡೋದಕ್ಕೆ. ಇದನ್ನ ನಾವು ಎಮರ್ಜೆನ್ಸಿ ಪರ್ಪಸಲ್ಲಿ ಯೂಸ್ ಮಾಡ್ಕೊಬೋದು. ಬ್ಯಾಟ್ರಿ ಡೌನ್ ಆದಾಗ ಕಾರ್ಗೆ ಎಂಟ್ರಿ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಬಟ್ ನಾನು ಯಾವತ್ತೂ ಯೂಸ್ ಮಾಡಿಲ್ಲ. ಇದು ಕೀ ನೋಡಿದ್ರಲ್ಲ, ಇದು ಕೀ. ಇದು ಇಂಜಿನ್, ಇದು 1997 cc ಇಂಜಿನ್. ಇದು ಪೆಟ್ರೋಲ್ ಇಂಜಿನ್ನು, 2 ವೀಲ್ ಡ್ರೈವು. ಈ ಥರ ಕಾಣಿಸುತ್ತೆ ಇಂಜಿನ್ನು. ಇದರಲ್ಲಿ ಇದು ಬ್ಯಾಟ್ರಿ ಏನೇನೋ ಇದೆ, ಬಟ್ ಅದೆಲ್ಲ ನನಗೆ ಗೊತ್ತಿಲ್ಲ. ಬಟ್ ಇದು ಬಂದು 1997 cc ಇಂಜಿನ್, 2 ಲೀಟರ್ ಇಂಜಿನ್, 4 ಸಿಲಿಂಡರ್, 130 bhp, 330 ನ್ಯೂಟನ್ ಮೀಟರ್ ಟಾರ್ಕ್ ಇದು ಪ್ರೊಡ್ಯೂಸ್ ಮಾಡುತ್ತೆ. ಇದು ಗಾಡಿದು ಇಂಜಿನ್ ಸ್ಪೆಸಿಫಿಕೇಶನ್. ಇದು ಫ್ರಂಟ್ ಲುಕ್ಕು. ನಾನು ಈ ಫ್ರಂಟ್ ಲುಕ್, ಗಾಡಿದು ಫ್ರಂಟ್ ಲುಕ್ ಏನೇನಿದೆ ಅಂತ, ಫ್ರಂಟಲ್ಲಿ ಗ್ಲಾಸು, ಎರಡು ಹೆಡ್ಲೈಟು, 2 ಇಂಡಿಕೇಟರ್ಸು, 2 ಫಾಗ್ ಲೈಟು, ಬಂಪರ್. ಇದು ಹೊಸ ಬಂಪರ್. ಇದನ್ನು ಮಾಡಿಫಿಕೇಶನ್ ಏನಿಲ್ಲ, ಶೋರೂಮಲ್ಲಿ ಯಾವ ಥರ ಬಂದಿದೆ ಅದೇ ಥರ ಇರೋದು ಬಂಪರ್ ಇದು. ಇದು ಫ್ರಂಟ್ ಲುಕ್ಕು ಗಾಡಿದು. ಇವಾಗ ಇದ್ರದ್ದು ಫುಲ್ಲು ಒಂದು 360 ಡಿಗ್ರಿ ವ್ಯೂ ತೋರಿಸ್ತೀನಿ. ಇದು ಟಯರ್ಸು. ಇದು ಟೈರ್ ಸೈಜ್ ಬಂದು 255/65R18. ಇದು ಟೈರ್ ಸೈಜು 18 ಇಂಚ್ ಬರುತ್ತೆ. ಇದು ಟಾಪ್ ಎಂಡಲ್ಲಿ 19 ಇಂಚ್ ಬರುತ್ತೆ. ನಾವಿದು ಎಕ್ಸ್ಟ್ರಾ ಹಾಕ್ಸ್ಕೊಂಡಿದ್ದೀನಿ. ಇದು ಇಂಚಸ್, ಡೋರ್ ಇಂಚಸ್. ಇದ್ರ ಮೇಲೆ ಯಾವತ್ತೂ ಹತ್ತೇ ಇಲ್ಲ, ಸುಮ್ಮನೆ ಹಾಕ್ಸ್ಕೊಂಡಿರೋದು ಅಷ್ಟೇ. ಇದು ಹತ್ತಿ ಮೇಲೆ ನಾನು ಕ್ಲೀನ್ ಮಾಡ್ಬೇಕಂತ ಹಾಕ್ಸ್ಕೊಂಡ್ರಿ. ಬಟ್ ಇದು ಯೂಸೇ ಮಾಡಲ್ಲ, ಸುಮ್ಮನೆ ಸ್ಟೈಲಿಗೆ ಇರಲಿ ಅಂತ. ರೆಡ್ ಕಲರ್ ಹಾಕ್ತೀನಿ ಅಂದರು, ಪರವಾಗಿಲ್ಲ ಬ್ಲ್ಯಾಕ್ ಕಲರ್ ಹಾಕಿ ಚೆನ್ನಾಗಿರುತ್ತೆ ಲುಕ್ ಅಂತೇಳಿ ನಾನೇ ಬ್ಲ್ಯಾಕ್ ಕಲರ್ ಹಾಕ್ಸಿದ್ದೀನಿ. ಮತ್ತು ಇದು ನಾನು ಎಕ್ಸ್ಟ್ರಾ ಫಿಟ್ಟಿಂಗ್, ಇದು ತಾರ್ ಅಂತ ಇಲ್ಲಿ ಬರುತ್ತಲ್ಲ, ಇದು ಎಕ್ಸ್ಟ್ರಾ ಫಿಟ್ಟಿಂಗು. ಮಿರರು, ಸೈಡ್ ಮಿರರು. ಇನ್ನು ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿದ್ದೀನಿ ಅಂದರೆ, ಫ್ರಂಟಲ್ಲಿ ಇದು ಫಾಗ್ ಲೈಟ್ದು ಕ್ಯಾಪ್ ಬರುತ್ತೆ, ಇದೊಂದು ಹಾಕ್ಸಿದ್ದೀನಿ. ಆ ಸೈಡು ಹಾಕ್ಸಿದ್ದೀನಿ ಅಷ್ಟೇ. ಫ್ರಂಟಲ್ಲಿ ಅಷ್ಟೇ ಇದು ಹಾಕ್ಸಿರೋದು. ಅದು ಬಂದರೆ ಮಡ್ ಫ್ಲಫ್. ಇದು ಬರಲ್ಲ, ಶೋರೂಮಿಂದ ಕೊಡಲ್ಲ, ನಾವು ಹಾಕ್ಸ್ಕೊಬೇಕು ಮಡ್ ಫ್ಲಫು. ಇದೂ ಹೇಳಿದ್ನಲ್ಲ, ಇದು ಸೈಡ್ ವ್ಯೂ. ಇದು ಥಾರ್ ಸೈಡ್ ವ್ಯೂ ನೋಡ್ಕೊಳ್ಳಿ. ಸೈಡ್ ವ್ಯೂಗೆ 2 ಟಯರು, 2 ಡೋರು, ಗ್ಲಾಸ್, ಕ್ವಾರ್ಟರ್ ಗ್ಲಾಸ್ ಅಷ್ಟೇ. ಇವಾಗ ಬ್ಯಾಕ್ ವ್ಯೂ ತೋರಿಸ್ತೀನಿ ಬನ್ನಿ. ಇದು ಬ್ಯಾಕ್ ವ್ಯೂ. ಮೇಲೆಯಿಂದ ಶುರು ಮಾಡಿದ್ರೆ ಟೇಲ್ ಲೈಟ್ ಇದೆ ನೋಡಿ, ಟೇಲ್ ಲೈಟ್ ಇದೆ, ಡಿಫಾಗರು, ಗ್ಲಾಸಲ್ಲಿ ಡಿಫಾಗರು, ವಾಷರು, ವೈಪರು ಎಲ್ಲ ಇದೆ ಇದರಲ್ಲಿ. ನಾರ್ಮಲ್ ತಾರಲ್ಲಿಲ್ಲ, ಇದು ತಾರ್ ರಾಕ್ಸಲ್ಲಿದೆ. ಮತ್ತು ಸ್ಪೇರ್ ವೀಲ್ಗೆ ನಾರ್ಮಲ್ ರಿಮ್ ಕೊಟ್ಟಿದ್ದಾರೆ. ಇದಿಲ್ಲ, ಇಲ್ಲ, ಅದಕ್ಕೆ ಅಲಾಯ್ ವೀಲ್ ಇಲ್ಲ. ಇದು ಕವರು. ಇದು ಚೆನ್ನಾಗಿದೆ, ಇದೊಂದು ಒಂಥರ ಚೆನ್ನಾಗಿದೆ. ಎಷ್ಟೋ ಜನಕ್ಕೆ ಇಷ್ಟ ಆಗುತ್ತೆ ಇದು, ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಇವ್ರು ಕಾಸ್ಟ್ ಕಟ್ಟಿಂಗ್ ಮಾಡಿದ್ರು ಇದೊಂದು ಕೊಟ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಬಟ್ ಇಲ್ಲೊಂದು ಕ್ಯಾಮ್ರಾ ಇದೆ ನೋಡಿ, ರಿವರ್ಸ್ ಕ್ಯಾಮ್ರಾ ಪ್ಲಸ್ 2 ಸೆನ್ಸರ್ ಇದೆ ಇದರಲ್ಲಿ. ಫ್ರಂಟ್ ಸೆನ್ಸರ್ ಇದೆ, ಬ್ಯಾಕ್ ಸೆನ್ಸರ್ ಇದೆ. ಇಲ್ಲೊಂದು ಸೆನ್ಸರ್ ಇದೆ, ಇಲ್ಲೊಂದು ಸೆನ್ಸರ್ ಇದೆ. ಇದು ಬ್ಯಾಕ್ ಲೈಟು, ಇದು ಬ್ರೇಕ್ ಲೈಟು, ಇಂಡಿಕೇಟರು, ರಿವರ್ಸು. ಈ ಸೈಡು ಸೇಮ್. ಇದು ಕೆಳಗೆ ರಿಫ್ಲೆಕ್ಟರು, ಇದಕ್ಕೂ ಎಕ್ಸ್ಟ್ರಾ ಫಿಟ್ಟಿಂಗು. ಇದೊಂದು ರಿಫ್ಲೆಕ್ಟರ್ ಎಕ್ಸ್ಟ್ರಾ ಫಿಟ್ಟಿಂಗು. ಮತ್ತು ಇಲ್ಲಿ ಸ್ಟೆಪ್ ಪ್ಲೇಟು. ಇದು ಬ್ಯಾಕ್. ಒಳಗಡೆ ಇನ್ನು ಆಮೇಲೆ ತೋರಿಸ್ತೀನಿ. ಎಷ್ಟು ಸೈಡ್ ಆಯಿತು, ಇದು ಬ್ಯಾಕ್ ಸೈಡ್ ಆಯಿತು. ಇವಾಗ ಸೈಡ್ ಲುಕ್ಕಿಗೆ ಬರೋಣ. ಸೇಮ್ ಲೆಫ್ಟ್ ಸೈಡ್ ಏನಿದೆಯೋ ರೈಟ್ ಸೈಡ್ ಅದೇ ಲುಕ್ ಇರೋದು. ಸೇಮ್ ಟೈರ್ಸ್. ಈ ಕಡೆ ಇಲ್ಲೊಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಈ ಮಿರರ್ಗೆ, ಮತ್ತು ಇಲ್ಲೊಂದು ಡೋರ್ ಇಂಚು ಮೇಲೆ ಹತ್ತಕ್ಕೆ. ಇದು ತಾರ್ ಬ್ಯಾಡ್ಜಿಂಗು. ಇದು ಇಲ್ಲೊಂದು ಇಂಡಿಕೇಟರ್ ಇದೆ ನೋಡಿ. ಎಷ್ಟೋ ರಿವ್ಯೂಸ್ ನೋಡಿರ್ತೀರ ನೀವು, ಬಟ್ ನನ್ನ ಕಾರು ನಾನು ರಿವ್ಯೂ ಮಾಡ್ತಾ ಇರೋದಷ್ಟೇ. ಹೆಂಗನ್ಸ್ತಂತ ಕಮೆಂಟ್ ಮಾಡಿ ಹೇಳಿ. ಇದು ಇಷ್ಟು ಔಟ್ಸೈಡು ಏನು ನೋಡ್ತಾ ಇದ್ದೀರಲ್ಲ, ಇಷ್ಟು ಔಟ್ಸೈಡು. ನನಗೆ ತಾರ್ ತೊಗೊಳಕ್ಕೆ ಏನು ಇಂಪ್ರೆಸ್ ಮಾಡಿತ್ತು ಅಂದರೆ ಲುಕ್ಸು ಮತ್ತು ಜನಕ್ಕೆ ಕ್ರೇಜು. ಎಷ್ಟೋ ಜನಕ್ಕೆ ಇದು ಕ್ರೇಜ್ ಇರೋದ್ರಿಂದ ನಾನು ಇದ್ರ ಫ್ಯಾನ್ ಬಾಯ್. ಇದ್ರ ತಾರ್ ತೊಗೊಬೇಕಂತ ತುಂಬ ಆಸೆಯಿಂದ ನಾನು ತೊಗೊಂಡಿತ್ತು. ಅದು ಬಿಟ್ಟರೆ ಬೇರೆ ಏನಿಲ್ಲ. ಇವಾಗ ಒಳಗಡೆ ತೋರಿಸ್ತೀನಿ ಬನ್ನಿ. ಫಸ್ಟ್ ಹಿಂದೆಯಿಂದ ಬರೋಣ.
ಇದು ಇಲ್ಲೊಂದು ಕೀ ಕೊಟ್ಟಿದ್ದಾರೆ, ಕೀ ಓಪನಿಂಗ್. ಇದು ಇದು ಬ್ಯಾಕ್ ಸೈಡು. ಇದೊಂದು ಲಾಕ್ ಅನ್ಲಾಕ್ ಮಾಡೋದು. ಇದು ಟೈರ್ ಹೇಳಿದ್ನಲ್ಲ, ರಿಮ್ ನಾರ್ಮಲ್ ರಿಮ್ ಅಜ್ಜಿ ಅಂತ. ಇದು ರಿಮ್, ಇದು ಡೈಮಂಡ್ ಕಟ್ಟಲ್ಲ ಇವೆಲ್ಲ, ಬಟ್ ಟೈರ್ ಸೈಜ್ ಸೇಮ್ ಇದೆ, 18 ಇಂಚೇ ಬರುತ್ತೆ. ಇದು ಗ್ಲಾಸ್ ಈ ಥರ, ಇದು ಓಪನ್ ಮಾಡಬೇಕು. ಇದು ಬೂಟ್ ಸ್ಪೇಸ್, ಇದು ಎಕ್ಸ್ಟ್ರಾ ಫಿಟ್ಟಿಂಗು. ಇದು ಬೂಟ್ ಸ್ಪೇಸ್, ಇದು ನಾವು ಕಾರ್ ವಾಶ್ ಮಾಡೋದಕ್ಕಂತ ಇಟ್ಕೊಂಡಿರೋದು ಕ್ಲಾತ್. ಇದು ಅದರಲ್ಲೇ ಬರೋದು ಇದು ಓಕೆ. ಮತ್ತೆ ಇದು ಎಕ್ಸ್ಟ್ರಾ ಫಿಟ್ಟಿಂಗ್, ಇದು ಮ್ಯಾಟ್ ಬರಲ್ಲ, ಈ ತರ ಇರುತ್ತೆ ತಾರ್ದಂತ. ಇದ್ರ ಕೆಳಗಡೆ ಎಷ್ಟೋ ಜನ ಗೊತ್ತಿಲ್ಲ, ಇದ್ರ ಕೆಳಗಡೆ ಏನಂತಾರೆ ಅದು ಜಾಕ್ ಇರುತ್ತೆ. ಇದು ಜಾಕ್ ರಾಡು, ಜಾಕ್ ಅಲ್ಲಿರುತ್ತೆ. ಇಲ್ಲೊಂದು ಹುಕ್ ಕೊಟ್ಟಿದ್ದಾರೆ, ಇದು ನಾವು ಯೂಸೇ ಮಾಡಲ್ಲ ಆಕ್ಚುಲಿ, ಏನ್ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಮತ್ತೆ ಇಲ್ಲಿ ಕವರ್ ಇದೆ, ಇದು ಕವರ್ ಅಂತೀನಿ, ಇಲ್ಲಿ ಏನೋ ಇಟ್ಕೊಳೋದಕ್ಕೆ ಈ ತರ ಕೊಟ್ಟಿದ್ದಾರೆ. ಇಲ್ಲೊಂದು ಹುಕ್ ಇದೆ, ಮತ್ತೆ ಇಲ್ಲಿ 12 ವೋಲ್ಟ್ ಸಾಕೆಟ್ ಇದೆ ನೋಡಿ. ಇದ್ರ ಪರ್ಪಸ್ ಏನಂದ್ರೆ, ಪಂಚರ್ ಏನಾದ್ರು ಆದ್ರೆ ಇಲ್ಲಿಂದ ನಾವು ಕನೆಕ್ಟ್ ಮಾಡಿ ಏರ್ ಹಿಡಿಬೋದು ಅಂತ. ಮುಂದೆ ಇಲ್ಲ, ಅದು ಮುಂದೆ ತೋರಿಸ್ತೀನಿ. ಈ ಸೈಡ್ ಏನಿಲ್ಲ, ಇದು ಫ್ಯೂಲ್ ಟ್ಯಾಂಕ್ದು ಓಪನ್ ಮಾಡೋದಕ್ಕೆ. ಇಲ್ಲಿ ಒಂದು ಇರುತ್ತೆ, ಅದು ಎಳೆದ್ರೆ ಫ್ಯೂಲ್ ಟ್ಯಾಂಕ್ ಓಪನ್ ಆಗುತ್ತೆ. ಹಳೆ ತಾರ್ ತರ ಇದು ಏನಂತಾರೆ, ಕೀ ಕೊಡ್ಬೇಕನ್ನೋ ಅವಶ್ಯಕತೆ ಏನಿಲ್ಲ. ಇಲ್ಲೊಂದು ಕ್ಯಾಮಲ್ ಇದೆ, ಇಲ್ಲೊಂದು ತಾರ್ ಇದೆ ನೋಡಿ, ಈ ಸೈಡು ಇದೆ ಕ್ಯಾಮಲ್ ತಾರ್. ಇದು ಬೂಟ್ ಸ್ಪೇಸು. ಇದು 4470 ಏನೋ ಎಷ್ಟೋ ಲೀಟರ್ಸ್ ಬರುತ್ತೆ ಇದು ಬೂಟ್ ಸ್ಪೇಸು. ಇದು 60-40 ಸ್ಪ್ಲಿಟ್ ಆಗುತ್ತೆ ಸೀಟ್ಸು. ನಾವು ತಗೊಂಡಾಗ ವೈಟ್ ಸೀಟ್ಸ್ ಇತ್ತು, ಇವಾಗ ಬ್ರೌನ್ ಕಲರ್ ಸೀಟ್ಸ್ ಬಂದಿದೆ. ಇದು ಬ್ಯಾಕ್ ಸೈಡ್. ನಾನು ಗೊತ್ತಿರೋ ಅಷ್ಟು ಹೇಳ್ತಾ ಇದ್ದೀನಿ. ಇದು ವೈಪರ್ ನೋಡಿ, ವೈಪರ್ ಇದೆ, ಆವಾಗಲೇ ಕಾಣಿಸಿರಲ್ಲ. ಇವಾಗ ವೈಪರು, ವಾಷರು, ಇದರಲ್ಲಿ ನೀರು ಬರುತ್ತೆ. ವಾಷರ್ ಇಲ್ಲಿದೆ ನೋಡಿ, ಇಲ್ಲಿ ನೀರು ಬರುತ್ತೆ, ಇದರಿಂದ ನೀರು ಬಂದು ಇದು ವಾಶ್ ಮಾಡುತ್ತೆ. ಇದು ವೈಪರು ಒಳ್ಳೆ ಕೆಲಸ. ಇದು ಮಳೆಗಾಲದಲ್ಲಿ ಇಲ್ಲ ಫಾಗ್ ಕುತ್ಕೊಂಡಾಗ ಕ್ಲೀನ್ ಮಾಡ್ಕೊಬೋದು, ಧೂಳು ಕುತ್ತಾಗೂ ನಾವು ಕ್ಲೀನ್ ಮಾಡ್ಕೊಬೋದು. ಡಿಫಾಗರ್ ಇದೆ. ಬೂಟ್ ಕ್ಲೋಸ್ ಮಾಡೋಣ. ಇದು ಇವಾಗ ಡ್ರೈವರ್ ಸೈಡ್ ಫಾಲೋ ಮಾಡಿ. ಓನರ್ ಸೈಡ್, ಡ್ರೈವರ್ ಸೈಡ್ ಯಾವ್ದು ಬೇಕಾ ಕರಿಬೋದು. ಆ್ಯಕ್ಚುಲಿ ಇದು ನಾವೇ ಓಡಿಸೋದ್ರಿಂದ ಓನರ್ ಸೈಡ್ ಡೋರ್ ಇದು. ಇದರಲ್ಲಿ ಮಿರರ್ ಲಾಕ್ ಅನ್ಲಾಕ್ ಬಟನ್, ಇದು ಅಪ್ ಆ್ಯಂಡ್ ಡೌನು, ಮತ್ತು ಇದು ಆಟೋ ಫಂಕ್ಷನ್. ಒಂದು ಸತಿ ಹಿಂಗೆ ಕೆಳಗಡೆ ಕ್ಲಿಕ್ ಮಾಡಿದ್ರೆ ಫುಲ್ ಕೆಳಗೆ ಬರುತ್ತೆ, ಒಂದು ಸತಿ ಅಪ್ ಮಾಡಿದ್ರೆ ಮೇಲೆ ಹೋಗುತ್ತೆ. ಇದು ಮಿರರ್ ಕಂಟ್ರೋಲ್ದು. ಇದು ರೈಟು, ಲೆಫ್ಟು, ಸೆಂಟರ್. ಇದು ಲಾಕ್ ಕೊಟ್ಟಿದ್ದಾನೆ. ಇಲ್ಲೊಂದು ತಾರ್ ಬ್ಯಾಡ್ಜಿಂಗು, ಇಲ್ಲಿ ವಾಟರ್ ಬಾಟ್ಲ್ ಇಡೋಕ್ಕೆ ಸ್ಪೇಸು, ಇಲ್ಲಿ ಏನು ಬೇಕೋ ಇಟ್ಕೊಬೋದು. ನಾನು ಪರ್ಫ್ಯೂಮ್ ಇಟ್ಟಿದ್ದೀನಿ ಅಷ್ಟೇ. ಇದು ಡ್ರೈವರ್ ಸೀಟಿಗೆ ಹೋಗೋ ಎಂಟ್ರಿ. ಇದೆಲ್ಲ ವೈಟ್ ಥೀಮಲ್ಲಿದೆ. ಇದು ಫ್ರಂಟ್ ಸೈಡು ಡೋರು, ಫ್ರಂಟ್ ಸೈಡ್ ಡೋರ್ ಆಯಿತು. ಲೆಫ್ಟ್ ಸೈಡ್ ಡೋರ್ ತೋರಿಸ್ತೀನಿ. ಸೇಮ್ ಲೆಫ್ಟ್ ಸೈಡ್ ಡೋರಲ್ಲೂ ಇಷ್ಟೇ ಇರೋದು. ಇಲ್ಲಿ ವಿಂಡೋ ಅಪ್ ಆ್ಯಂಡ್ ಡೌನ್ ಬಟನ್ನು, ಲಾಕ್ ಅನ್ಲಾಕ್ ಬಟನ್ನು, ತಾರ್ ಬ್ಯಾಡ್ಜಿಂಗು, 1 ಲೀಟರ್ ವಾಟರ್ ಬಾಟ್ಲ್ ಇಡ್ಬೋದು. 2 ಲೀಟರ್ ಆದರೂ 2 ಲೀಟರ್ ಇಡ್ಸಲ್ಲ, 1 ಲೀಟರ್ ಇಡ್ಸುತ್ತೆ. ಇದು ಸ್ಟಫ್ ಪ್ಲೇಟು, ಇದು ಎಕ್ಸ್ಟ್ರಾ ಫಿಟ್ಟಿಂಗ್. ಇದು ಮ್ಯಾಟು. ಇದು ನೋಡಿ, ಇದು ಮಹೇಂದ್ರ ಲಿಮಿಟೆಡ್ ತಾರ್ ರಾಕ್ಸ್ ಸೀರಿಯಲ್ ನಂಬರ್. ಇದು ನಮ್ಮ ಸೀರಿಯಲ್ ನಂಬರು 00344147. ಇದು ಸೀರೀಸು, ಮೇಡ್ ಇನ್ ಇಂಡಿಯಾ ವಿತ್ ಪ್ರೈಡ್. ನೋಡಿ, ಇಂಡಿಯನ್ ಕಾರ್ಸ್. ಇದು ಆಮೇಲೆ ತೋರಿಸ್ತೀನಿ. ಇವಾಗ ಬ್ಯಾಕ್ ಸೈಡ್ ನೋಡಿ, ಬ್ಯಾಕ್ ಸೈಡ್ ಇಲ್ಲೊಂದು ಯಾರು ಗಮನಿಸಿರಲ್ಲ, ಯಾರ್ಯಾರು ಗಮನಿಸಿದಿರೋ ಇಲ್ಲಿ ಹಾಕಿ. ಇಲ್ಲಿ ಕ್ಯಾಮಲ್, 2 ಕ್ಯಾಮಲ್ಲು ತಾರ್ ಇದೆ. ಇದು 90 ಡಿಗ್ರಿ ಓಪನ್ ಆಗುತ್ತೆ ಈ ಡೋರ್. ಇದು ನೋಡಿ ಎಷ್ಟು ಈ ಥರ 90 ಡಿಗ್ರಿ ಕರೆಕ್ಟಾಗಿ ಕಾರ್ ಸೆಂಟ್ರಿಗೆ ಓಪನ್ ಆಗುತ್ತೆ. ಇದು ವೈಟ್ ಥೀಮ್ ಸೀಟ್ಸ್. ಇದು 60-40 ಸ್ಪ್ಲಿಟ್ ಆಗುತ್ತೆ ನೋಡಿ.
ಈ ಥರ ಬೂಟ್ಸ್ಗೆ ಇಲ್ಲೇ ಎಂಟ್ರಿ ಆಕ್ಸೆಸ್ ಮಾಡ್ಬೋದು. ಇದು ಎರಡು ಥರ ಕ್ಲೋಸ್ ಫಿಟ್ ಆಗುತ್ತೆ. ಇದು ಫಸ್ಟ್, ಇದು ಈ ಕಡೆದು ಸೇಮ್. ಇದನ್ನ ಯಾವ ಥರ ಅಡ್ಜಸ್ಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ, ಒಂದು ನಿಮಿಷ ನೋಡಿ. ಈ ಸೀಟ್ ಎಷ್ಟು ಹಿಂದಕ್ಕೆ ಬೆಂಡ್ ಆಗಿದೆ, ಈ ಸೀಟ್ ಅಷ್ಟು ಬೆಂಡ್ ಆಗಿಲ್ಲ. ಸೊ ಆ ಸೀಟ್ ಅಷ್ಟು ಈ ಸೀಟ್ ಬೆಂಡ್ ಮಾಡ್ಕೊಬೋದು ನಾವು. ಕುತ್ಕೊಂಡು ತೋರಿಸ್ತೀನಿ ನೋಡಿ. ಇದು ಒಂದು ಫಸ್ಟ್ ಇಷ್ಟು ಬೆಂಡ್ ಆಗುತ್ತೆ. ನಾರ್ಮಲ್ ಆಗಿ ಇದು ಈ ತರ ಇರುತ್ತೆ. ಇದನ್ನ ನಾವು ಈ ತರ ಬೇಕಾದ್ರೆ ರಿಕ್ಲೈನ್ ಮಾಡ್ಕೊಬಹುದು. ರಿಕ್ಲೈನಿಂಗ್ ಸೀಟ್ಸ್ ಇದನ್ನು ಅಷ್ಟೇ, ಅದು ಅಷ್ಟೇ. ಇಲ್ಲಿ ಆಮ್ರೆಸ್ಟ್ ಕೊಟ್ಟಿದ್ದಾರೆ, 2 ಕಪ್ ಹೋಲ್ಡರ್ಸ್ ಇದೆ. ಆಮ್ರೆಸ್ಟ್ ಪ್ಲಸ್ ಕಪ್ ಹೋಲ್ಡರ್ಸ್. ಆ ಕಡೆ ಐಸೋಫಿಕ್ಸ್ ಚೈಲ್ಡ್ ಲಾಕ್ ಇದೆ ಡೋರು. ಮತ್ತೆ ಇಲ್ಲಿ ಡೋರ್ ಕ್ಲೋಸ್ ಮಾಡ್ಕೊಳ್ಳೋಣ. ಇಲ್ಲಿ ಲೈಟ್ ಇದೆ. ಮತ್ತೆ ಇಲ್ಲಿ ಸನ್ರೂಫ್ ಇದೆ ನೋಡಿ. ವ್ಯೂ ಹಿಂದ್ಗಡೆಯಿಂದ ಮುಂದಕ್ಕೆ ಯಾವ ತರ ವ್ಯೂ ಕಾಣಿಸುತ್ತೆ ಅಂತ. ಇಲ್ಲಿ 2 AC ವೆಂಟ್ಸ್ ಇದಾವೆ. ಇಲ್ಲಿ ಸಿ ಟೈಪ್ ಚಾರ್ಜಿಂಗ್ ಒಂದಿದೆ. ಇಲ್ಲಿ ಫೋನ್ ಇಟ್ಕೊಳೋದಕ್ಕೆ ಸ್ಪೇಸ್, ಆರ್ಮ್ರೆಸ್ಟ್. ಇಲ್ಲೊಂದು ಲೈಟ್ ಇದೆ ನೋಡಿ, ಮತ್ತೆ ಹಿಂದೆ ಒಂದು ಲೈಟ್ ಇದೆ. ಅದು ಡೋರ್ ಓಪನ್ ಮಾಡಿದಾಗ ಲೈಟ್ ಬರುತ್ತೆ. ಮತ್ತೆ ಹಿಂದೆ 2 ಸ್ಪೀಕರ್ ಇದೆ. ಇಲ್ಲೊಂದಿದೆ ಕಾಣಿಸ್ತಿದೆ. 2 ಸ್ಪೀಕರ್ ಇದೆ. ಹೆಡ್ ರೆಸ್ಟ್ 2 ಮೂವೇಬಲ್, ಫಿಕ್ಸ್ ಇಲ್ಲ, ಮೂವ್ ಆಗುತ್ತೆ. 2 ಮೂವ್ ಆಗುತ್ತೆ, ಅದು ಮೂವ್ ಆಗುತ್ತೆ, ಇದು ಮೂವ್ ಆಗಲ್ಲ, ಇದು ಫಿಕ್ಸ್. ಇದು ಬ್ಯಾಕ್ ಸೀಟ್. ಆರಾಮಾಗಿ ರಿಕ್ಲೈನ್ ಮಾಡಿ ಕುತ್ಕೊಬೋದು. ಆರಾಮಾಗಿ ಒಬ್ರು 2-3 ಜನ ಕುತ್ಕೊಬೋದು ಹಿಂದೆ. ಆರಾಮಾಗಿ 3 ಜನ, ಏನು ಕಷ್ಟ ಇಲ್ದಾರೆ 3 ಜನ ಆರಾಮಾಗಿ ಕುತ್ಕೊಬೋದು. ಇವಾಗ ಫ್ರಂಟಿಗೆ ಹೋಗೋಣ ಬನ್ನಿ. ಡ್ರೈವರ್ ಸೈಡಿಂದ ತೋರಿಸ್ತೀನಿ. ಡ್ರೈವರ್ ಸೈಡ್ ಓಪನ್ ಆಗಿದ ತಕ್ಷಣ ಸ್ಕಪ್ ಪ್ಲೇಟು ಮತ್ತು ಸೀಟ್ ಅಡ್ಜಸ್ಟ್ಮೆಂಟು ಇದಕ್ಕೆ ಅಡ್ಜಸ್ಟ್ ಆಗುತ್ತೆ. ಇದು ಮೇಲೆ ಕೆಳಗೆ ಮಾಡೋದಕ್ಕೆ ನಿಮಿಷ. ಇದು ಅಡ್ಜಸ್ಟ್ ಸೀಟ್ ಬೆಲ್ಟ್ ಎಲ್ಲರೂ ಹಾಕ್ಕೊಳ್ಳಿ ಕರೆಕ್ಟಾಗಿ. ಇಲ್ಲಿ ಟೈರ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಮ್ಯಾನ್ಯಲ್ ಆಗಿ ಸೀದಾ ಓನರ್ ನೋಡಿ, ಅವ್ರು ಡ್ರೈವರ್ ಅಂತ ಹಾಕಿಲ್ಲ, ಓನರ್ ಮ್ಯಾನ್ಯುವಲ್. ಓನರ್ ಕೂತ್ಕೊಳ್ಳಿ. ಬಂದರೆ ಇದು ಸೀಟಿಂಗ್ ಪೊಸಿಷನ್ ನಂದು. ಡೋರ್ ಕ್ಲೋಸ್ ಮಾಡ್ಕೊಳೋಣ. ಡೋರ್ ಕ್ಲೋಸ್ ಆಯಿತು. ಮೈನ್ ಸಿಸ್ಟಮ್ಮೇ ಇಲ್ಲೇ ಇರೋದು. ಸೀಟ್ ಸ್ವಲ್ಪ ಮೈನ್ ಗೇಮ್ ಎಲ್ಲ ಇಲ್ಲೇ ಇರೋದು. ಇಲ್ಲಿ ನೋಡಿ, ಇದು ಮ್ಯಾನ್ಯುವಲ್ ವೆಹಿಕಲ್ಲು. ಕ್ಲಚ್ಚು, ಬ್ರೇಕು, ಎಕ್ಸಿಲೇಟರು. ಇಲ್ಲೊಂದು ಸ್ಪೀಕರ್ ಇದೆ. ಇಲ್ಲಿ ಫ್ಯೂಲ್ ಲಿಡ್ ಓಪನ್ ಮಾಡೋದಕ್ಕೆ ಇದು. ಮತ್ತು ಇದು ಟ್ರ್ಯಾಕ್ಷನ್ ಕಂಟ್ರೋಲು. ಇದೆಂತ ಗೊತ್ತಾ? ಇದು ಒಂದು ನಿಮಿಷ ಗಾಡಿ ಆನ್ ಮಾಡ್ತೀನಿ ನೋಡಿ. ಗಾಡಿ ಆನ್ ಮಾಡಿದ್ರೆ ಸೇಮ್ ಹಳೆ ಥರಲ್ಲಿ ಏನು ಸಿಸ್ಟಮ್ ಇದೆಯೋ ಅದೇ MX-5 ಇರೋದು. ಈ ಥರ ಬರುತ್ತೆ. ಇದೇನು ಗೊತ್ತಾ? ಇದು ಪ್ರೆಸ್ ಮಾಡಿದ್ರೆ ಲೈಟ್ ಬರುತ್ತೆ ನೋಡಿ. ಲೈಟ್ ಬಂದಿದೆ, ಅಲ್ಲಿ ಕಾಣಿಸ್ತಾ ಇದೆಯಾ? ಇದು ಆ ಲೈಟ್. ಇದು ವಿಲ್ ಡಿಸೆಂಟ್ ಕಂಟ್ರೋಲು. ಮತ್ತು ಇದು ಅಂತ ಇದೆಯಲ್ಲ, ಇದು ಟ್ರಾಫಿಕಲ್ಲಿ ಮಾಡಿದ್ದೀನಿ. ಟ್ರಾಫಿಕ್ ಸಿಗ್ನಲಲ್ಲಿ ಆಟೋಮೆಟಿಕ್ ಸ್ಟಾರ್ಟ್ ಆಗೋದು. ಇದು ಕ್ಲಚ್. ನೀವು ಒಂದು ಸ್ವಲ್ಪ ದೂರ ಹೋಗಿ ಟ್ರಾಫಿಕಲ್ಲಿ ನಿಲ್ಲಿಸಿದಾಗ ಗಾಡಿ ಆಫ್ ಆಗಿರೋ, ಕ್ಲಚ್ ಬಿಟ್ಟರೆ ಆಫ್ ಆಗುತ್ತೆ. ಹ್ಯಾಂಡ್ ಬ್ರೇಕ್ ಹಾಕಿ ತಿರ್ಗಾ ಕ್ಲಚ್ ಪ್ರೆಸ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ. ಇದು ಪಾರ್ಕಿಂಗ್ ಸೆನ್ಸರ್, ಫ್ರಂಟ್ ಪಾರ್ಕಿಂಗ್ ಸೆನ್ಸರು. ಇದು ಹೆಡ್ಲೈಟ್ ಅಡ್ಜಸ್ಟ್ಮೆಂಟು. ಇದು ಥಾರ್ ರಾಕ್ಸ್ದು. ಥಾರ್ ಸ್ಟೇರಿಂಗ್ ವೀಲ್ ಬೇರೆ ಇರುತ್ತೆ, ಥಾರ್ ರಾಕ್ಸ್ಗೆ ಬೇರೆ ಇದೆ. ನೋಡಿ ಎಷ್ಟು ಸ್ಮೂತ್ ಇದೆ. ಒಂದು ಬೆಳ್ಳಲ್ಲಿ ಗಾಡಿ ತಿರುಗಿಸ್ಬೋದು ನಾವು ಅಂತೇಳ್ಬಿಟ್ಟು ಒಂದು ಬೆಳ್ಳರೆಲ್ಲ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಅಷ್ಟು ಸ್ಮೂತ್ ಇದೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಇದು ಕ್ರೂಸ್ ಕಂಟ್ರೋಲು. ಇದು ಈ ಸಿಸ್ಟಮ್ ಕಂಟ್ರೋಲ್. ಇಲ್ಲಿ ಚಿಕ್ಕ ಸ್ಕ್ರೀನ್ ಇದೆಯಲ್ಲ, ಅದನ್ನ ಇಲ್ಲಿ ಕಂಟ್ರೋಲ್ ಮಾಡೋದು ನೋಡಿ. ಇಲ್ಲಿ ಪ್ರೆಸ್ ಮಾಡಿದ್ರೆ ಅಲ್ಲಿ ಚೇಂಜ್ ಆಗುತ್ತೆ. ಇದರಲ್ಲಿ ಏನೇನಿದೆ ಅಂದರೆ ಸೆಟ್ಟಿಂಗು, ಟ್ರಿಪ್ಪು, ಆಮೇಲೆ ಇದು ಆ್ಯಾವ್ರೇಜು, ಇದು ಸ್ಪೀಡೋಮೀಟರು, ಮತ್ತು ಇದು ವೀಲು, ಇದು ಟೈರ್ ಪ್ರೆಷರ್ ಸಿಸ್ಟಮ್. ಇದು ಪ್ರೆಷರ್ 31 ಇದೆ. ಇದು ಟೆಂಪ್ರೇಚರು. ಇದು ವಾರ್ನಿಂಗ್ ಹಿಸ್ಟ್ರಿ. ಅದು ಬಿಡಿ, ಅದೇನು ತಲೆ ಕೆಡ್ಸ್ಕೊಂಬೇಡಿ. ಆ್ಯಕ್ಚುಲಿ ನಾನು ಗಾಡಿ ತೊಗೊಂಡು 8 ತಿಂಗಳೇನಾಗಿದೆ, 7 ತಿಂಗಳು 8 ತಿಂಗಳಾಗಿದೆ. ಅಷ್ಟರಲ್ಲಿ ಓಡಿಸಿರೋದು ಇಷ್ಟೇ, 4655. ಇದು RPM ಮೀಟರು.
ಇದು RPM ಮೀಟರು, ಇದು ಸ್ಪೀಡೋಮೀಟರು, ಇದು AC ವೆಂಟ್. ಇದು ಈ ಕಡೆ ಬಂದರೆ ವಾಯ್ಸ್ ಕಮಾಂಡ್ ಇದೆ ನೋಡಿ, ವಾಯ್ಸ್ ಕಮಾಂಡು. ಇದು SRC ಮತ್ತು ವಾಲ್ಯೂಮ್ ಸಿಸ್ಟಮ್ ಕಂಟ್ರೋಲ್. ಇದು SRC ಅಂದರೆ ಇಲ್ಲಿ ಸಿಸ್ಟಮ್ಗೆ FM ಬೇಕೋ AM ಬೇಕಾ ಅನ್ನೋದು ಸೆಟ್ ಮಾಡುತ್ತಿದ್ದು. ಇಲ್ಲಿ ಕಾಲ್ ಆನ್ಸರಿಂಗ್ ಬಟನು, ಡಿಸ್ಕನೆಕ್ಟಿಂಗ್ ಬಟನು, ಇದು ಸ್ಟೇರಿಂಗ್ ಆರನ್ನು ಕೇಳಿಸ್ಕೊಂಡ್ರೆ ಇದು ಸಿಸ್ಟಮ್. ಇದು ಆ್ಯಕ್ಚುಲಿ ಗಣೇಶನ್ ಫಸ್ಟ್ ನಮಸ್ಕಾರ ಮಾಡ್ಕೊಳ್ಳಿ ಮಾಡ್ತೇವೆ. ಇದು ರೇರ್ ವ್ಯೂ ಮಿರರ್. ಎಷ್ಟು ಚೆನ್ನಾಗಿದೆ ರೇರ್ ವ್ಯೂ ಮಿರರ್ ಅಂದರೆ, ತಾರ್ ರಾಕ್ಸಲ್ಲೇ ಇರೋದು, ಇದು ತಾರಲ್ಲಿಲ್ಲ ಈ ಥರ. ಇದು ಗ್ಲಾಸ್ ಹೋಲ್ಡರ್ಸು, ನಾನು ಇಲ್ಲಿ ಗ್ಲಾಸ್ ಇಟ್ಟಿದ್ದೀನಿ. ಮತ್ತು ಇದು ಡೋರ್ ಓಪನ್ ಮಾಡಿದ್ರೆ ಲೈಟ್ ಬರೋದಕ್ಕೆ. ಇದು ಸನ್ ರೂಫ್. ಇದು ಸನ್ ರೂಫ್ ಓಪನ್ ಆಗುತ್ತೆ ನೋಡಿ, ಇವಾಗ ಬಿಸಿಲಿದೆ ಕ್ಲೋಸ್ ಮಾಡೋದು. ಇದು ಓಪನ್ ಕ್ಲೋಸ್. ಇದು ಕರ್ಟನ್ ಮ್ಯಾನ್ಯಲ್ಲ ಕ್ಲೋಸ್ ಮಾಡಬೇಕು, ಕರ್ಟನ್ ಮಾತ್ರ ಮ್ಯಾನ್ಯಲ್ಲು. ಮತ್ತು ಇದು ಸಿಸ್ಟಮ್ ವಿಚಾರಕ್ಕೆ ಬಂದರೆ, ಇದು ಹೋಮ್ ಸ್ಕ್ರೀನು. ಇದರಲ್ಲಿ FM, ಮೀಡಿಯಾ, ಫೋನ್ ಕನೆಕ್ಟ್ ಮಾಡಿದರೆ. ಈ ಕಡೆ ಅಡ್ವೆಂಚರ್ ಸ್ಟ್ಯಾಟಿಸ್ಟಿಕ್ಸ್. ಇದು ನೋಡಿ ಈ ಥರ ಆಫ್ ರೋಡು, ಆನ್ ರೋಡು, ರೇಸಿಂಗು, ಕಸ್ಟಮ್. ಇದು ಸೆಂಟರು, ಇಂಜಿನ್, ಸ್ಟೇರಿಂಗ್ ವೀಲು, ಇಂಜಿನ್ ಟೆಂಪ್ರೇಚರು, ಇನ್ನೆಲ್ಲ. ಇದು ಗಾಡಿ ಯಾವ ಡಿಗ್ರಿ, ಎಷ್ಟು ಡಿಗ್ರಿಯಲ್ಲಿ ನಿಂತಿದೆ ಅನ್ನೋದೆಲ್ಲ ಇದರಲ್ಲಿ ತೋರಿಸುತ್ತೆ. ಇದು ರೇಸು, ಸ್ಟಾರ್ಟು, ಲ್ಯಾಪು, ಎಷ್ಟು ಸ್ಪೀಡಲ್ಲಿ ನಾವು ಎಷ್ಟು ಪಿಕಪ್ ಅಂದರೆ 0 to 100 ಚೆಕ್ ಮಾಡಬೇಕಂದ್ರೆ ಇದರಲ್ಲಿ ಚೆಕ್ ಮಾಡ್ಕೊಬೋದು. ಇದು ಆನ್ ರೋಡ್. ಇದರಲ್ಲಿ ಕಾಂಪಸ್ಸು, ಪವರು, ಟಾರ್ಕು, G-ಫೋರ್ಸ್ ಅಂತಿದೆ ಅಷ್ಟೇ. ಮತ್ತು ಇದು ಬ್ಯಾಕ್ ಬಂದರೆ ಫೋನು, ಮೀಡಿಯಾ, ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ವೈರಿಂದ ಬರುತ್ತೆ, ಆಟೋ ಇಲ್ಲ. ಅಂದರೆ ಬ್ಲೂಟೂತ್ ಕನೆಕ್ಟ್ ಮಾಡಿ ವೈಫೈ ಕನೆಕ್ಟ್ ಮಾಡೋದ್ರಿಂದ ಆಗೋಲ್ಲ. ಮತ್ತು ಸೆಟ್ಟಿಂಗ್ಸು, ಇದು ADS ಅವಾಗೆ ತೋರಿಸ್ದಂಗೆ. ಇದು ರೇರ್ ವ್ಯೂ ಕ್ಯಾಮ್ರಾ ನೋಡಿ, ಎಷ್ಟು ಕ್ಲಾರಿಟಿ ಇದೆ ರೇರ್ ವ್ಯೂ ಕ್ಯಾಮ್ರಾ. ಇಲ್ಲಿ ಸ್ಟೇರಿಂಗ್ ಆ ಕಡೆ ಈ ಕಡೆ ತಿರ್ಗಿಸಿದ್ರೆ ಅದು ಚೇಂಜ್ ಆಗುತ್ತೆ, ನೋಡಿದ್ರಲ್ಲ. ಇದು ಸೆನ್ಸರ್ಸ್. ಇದು ಫ್ರಂಟ್ ಇಲ್ಲಿ ಸೆನ್ಸರ್ಸ್ ಬರುತ್ತೆ. ನಾವು ಮುಂದೆ ಹಿಂದೆ ಹೋದಾಗ ಟಚ್ ಆಗುತ್ತಾ ಇಲ್ಲ ಅಂತ ಇಲ್ಲಿ ಸೆನ್ಸರ್ ತೋರಿಸುತ್ತೆ. ಇಲ್ಲಿ ತೋರಿಸುತ್ತೆ, ಇಲ್ಲಿ ಸೆನ್ಸರ್ಸ್ ರಿಫ್ಲೆಕ್ಟ್ ಆಗುತ್ತೆ. ಮತ್ತು ಇದು ವಾಲ್ಯೂಮ್ ಕಂಟ್ರೋಲ್ ಬಟನು. ಇದು ಫೇವ್ರೇಟ್ ಬಟನ್. ಇದು ಫೇವ್ರೇಟ್ ಬಟನ್, ನಾವೇನು ಫೇವ್ರೇಟ್ ಇಟ್ಕೊಂಡಿರ್ತೀರೋ. ಇದು ಸೆಟ್ಟಿಂಗ್ಸ್ದು, ಇದು FMದು, ಇದು ಕಾಲು, ಇದು ಮ್ಯೂಸಿಕ್, ಇದು ಹೋಮ್ ಬಟನ್. ಇದು ಆಫ್ ಮಾಡೋದು, ಹಿಂಗೆ ಒತ್ತಿಡ್ಕೊಂಡ್ರೆ ಕಂಪ್ಲೀಟ್ ಆಫ್ ಆಗುತ್ತೆ ಇದು. ಮತ್ತು ಇದು 2 AC ವೆಂಟ್ಸು. ಇದು ಕೂಲು ಮತ್ತು ಹೀಟ್ ಮಾಡೋದು ಇದು. ಮತ್ತು ಇದು AC ಸೆಟ್ಟಿಂಗ್ಸ್, ಏನು ಬೇಕಾದ ಥರ. ಇದು ಫ್ಯಾನ್ ಕಂಟ್ರೋಲ್. ಇದು ಡಮ್ಮಿ ಬಟನ್ಸ್. ಇದು ಏರ್ ಬ್ಯಾಗ್ ಬಟನ್ನು, ಇದು ಏರ್ ಬ್ಯಾಗ್ ಆನು ಆಫ್ ಬಟನು, ಇದು ಹಜಾರ್ ಲೈಟು. ಮತ್ತು ಡ್ರೈವಿಂಗ್ ಮೋಡ್ಸ್. ಇದರಲ್ಲಿ ಡ್ರೈವಿಂಗ್ ಮೋಡ್ಸ್ ಇದ್ದಾವೆ, ತೋರಿಸ್ತೀನಿ ನೋಡಿ. ಇಲ್ಲಿ ಪ್ರೆಸ್ ಮಾಡಿದ್ರೆ ಅಲ್ಲಿ ಬರುತ್ತೆ ಝೂಮು, ಜಿಪ್ಪು, ಸ್ನೋ, ಮಡ್ಡು, ಸ್ಯಾಂಡು. ನಾವಿವಾಗ ಝೂಮ್ ಮೋಡಲ್ಲಿಟ್ಟರೆ ರೇಸಿಂಗು, ಅಂದರೆ ಸ್ಪೀಡಾಗಿ ಹೋಗೋಕೆ ಹೈವೇಲಿ. ಜಿಪ್ ಮೋಡು ನಾರ್ಮಲ್ ರೋಡ್ಸ್ಗೆ. ಇನ್ನು ಇಲ್ಲಿ ಬಂದರೆ ವೈಪರ್ ಕಂಟ್ರೋಲ್ಸು, ಇದೆಲ್ಲ ವೈಪರ್ ಕಂಟ್ರೋಲ್ಸ್ದು, ಆನು ಆಫ್ ಎಲ್ಲ. ಇದು ಲೈಟ್ ಕಂಟ್ರೋಲ್, ಹೆಡ್ಲೈಟ್ ಕಂಟ್ರೋಲಿಂಗ್. ಹೆಡ್ಲೈಟು, ಆಟೋ ಮತ್ತು ಫಾಗ್ ಲೈಟ್, ಇದೆಲ್ಲ ಇಲ್ಲಿ ಕಂಟ್ರೋಲ್ ಆಗುತ್ತೆ. ಅದು ಬಿಟ್ಟರೆ ಇಲ್ಲಿ 2 ಚಾರ್ಜಿಂಗ್ ಪಾಯಿಂಟ್ ಇದೆ ನೋಡಿ, USB ಮತ್ತು ಸಿ ಟೈಪ್ ಬಂದು 15 ವಾಟ್ ಚಾರ್ಜು, USB ನಾರ್ಮಲ್ ಆಗುತ್ತೆ. ಇದು ವೈರ್ಲೆಸ್ ಚಾರ್ಜಿಂಗ್, ಅಬ್ಸರ್ವ್ ಮಾಡ್ಬೋದು. ಇದು ವೈರ್ಲೆಸ್ ಚಾರ್ಜಿಂಗ್. ಇಲ್ಲಿ ನನ್ನ ಫೋನ್ ರೆಕಾರ್ಡ್ ಆಗ್ತಾಯಿದೆ, ಇಲ್ಲಾಂದರೆ ಇಲ್ಲಿ ಇಟ್ಟು ತೋರಿಸ್ತಾ ಇದೆ. ವೈರ್ಲೆಸ್ ಚಾರ್ಜಿಂಗ್ ಆಗುತ್ತೆ, ಅದೇ ಸ್ಲೋ ಆಗುತ್ತೆ. ಇದು 6 ಸ್ಪೀಡ್ ಮ್ಯಾನ್ಯುವಲ್. ಇದು 2 ವೀಲ್ ಡ್ರೈವ್ ಆಗಿರೋದ್ರಿಂದ ಇಲ್ಲಿ ಸ್ಪೇಸ್ ಖಾಲಿ ಇದೆ, ನಾವು ಇಲ್ಲಿ ವೈರು ಈ ಥರ ಇಟ್ಕೊಬೋದು ಅಷ್ಟೇ. ಇದು ಹ್ಯಾಂಡ್ ಬ್ರೇಕ್, ಮ್ಯಾನ್ಯುವಲ್ ಹ್ಯಾಂಡ್ ಬ್ರೇಕು. ಮತ್ತು ಇಲ್ಲಿ 2 ಕಪ್ ಹೋಲ್ಡರ್ಸ್ ಇದೆ. ನಾವು ಇದೊಂದು ಪರ್ಫ್ಯೂಮ್ದು ಮತ್ತು ಕೀ ಇಡೋಕೆ ಯೂಸ್ ಮಾಡ್ತೀನಿ. ಹ್ಯಾಂಡ್ ಬ್ರೇಕ್. ಇದು ಆಮ್ರೆಸ್ಟ್. ಇದು ಮೂವ್ ಆಗುತ್ತೆ. ಇಲ್ಲಿ ನಾನು ವಾಚ್ ಇಟ್ಟಿದ್ದೀನಿ, ಕೆಳಗಡೆ ಇನ್ನೊಂದು ಫಾಸ್ಟ್. ಇದು ಸ್ಪೇಸ್ ಇದೆ ಅಷ್ಟೇ. ಇನ್ನು ಇಲ್ಲೇನಿಲ್ಲ.
ಇಷ್ಟು ನೋಡ್ತಾ ಇದ್ದಂಗೆ ಇದು ಫ್ರಂಟ್, ಇದು ಗ್ಲಾಸು. ಇಲ್ಲಿ 2 ಚಿಕ್ಕದು ಸ್ಪೀಕರ್ಸ್ ಇದ್ದಾವೆ. ಟೋಟಲ್ಲು 6 ಸ್ಪೀಕರ್ಸ್, ಇದರಲ್ಲಿ 6 ಸ್ಪೀಕರ್ಸ್ ಇದೆ. ಇಲ್ಲಿ 1 2 3 4 ಹಿಂದೆಗಡೆ 5 ಈ ಕಡೆ 6, ಟೋಟಲ್ಲು 6 ಸ್ಪೀಕರ್ ಇದೆ. ಸನ್ರೂಫ್ ಇದೆ ಇದರಲ್ಲಿ. ಚಿಕ್ಕ ಸನ್ರೂಫ್ ಇರೋದು. ದೊಡ್ಡದು ಬೇಕಂದ್ರೆ ನೀವು ಇನ್ನೊಂದು ವೇರಿಯಂಟಿಗೆ, ಟಾಪ್ ಎಂಡಿಗೆ ಹೋಗ್ಬೇಕು ಅಷ್ಟೇ. ಇದಾಗಿತ್ತು ನನ್ನ ಕಾರ್ ರಿವ್ಯೂ. ಯಾರ್ಯಾರಿಗೆ ಇಷ್ಟ ಆಗಿದೆಯೋ, ಇಲ್ಲಿವರೆಗೂ ನೋಡಿದ್ದೀರಂದ್ರೆ ಖಂಡಿತ ಇಷ್ಟ ಆಗಿರುತ್ತೆ, ಅದಕ್ಕೆ ನೀವು ನೋಡಿರ್ತೀರ. ಇಲ್ಲ ಇಷ್ಟ ಆಗಿಲ್ಲ ಅಂದ್ರೂ ನೀವು ಇಷ್ಟ ಯಾವ ಥರ ಪಡ್ತೀರೋ ಆ ಥರ ಕಮೆಂಟ್ ಮಾಡಿ, ಆ ಥರ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಾನೇನು ಮೋಟೋ ಬ್ಲಾಗರ್ ಅಲ್ಲ, ನನಗೆ ಅಷ್ಟೊಂದು ನಾಲೆಜು ಇಲ್ಲ ಇದ್ರ ಬಗ್ಗೆ. ಸೊ ನನ್ನ ಕಾರ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂದ್ಕೊಂಡೆ, ಅದು ಶೇರ್ ಮಾಡ್ಕೊಂಡೆ ಅಷ್ಟೇ. ಅದು ಬಿಟ್ಟರೆ ಇನ್ನು ಬೇರೆ ಉದ್ದೇಶ ಏನಿಲ್ಲ. ನನಗೆ ಏನೋ ಶೋ ಆಫ್ ಮಾಡಬೇಕು, ಇದೇ ಅನ್ನೋ ತೋರಿಸ್ಕೊಳೋಕ್ಕೆ ಅಂತ ಏನಿಲ್ಲ. ಸೊ ನನ್ನ ಹತ್ರ ಇರೋದನ್ನ ನಿಮಗೆ ತೋರಿಸ್ಬೇಕಂತ ಅಷ್ಟೇ ಆಸೆ ಇದ್ದು ತೋರಿಸ್ಕೊಂಡೆ. ಅದು ಬಿಟ್ಟರೆ ಬೇರೆ ದುರುದ್ದೇಶ ಏನೂ ಇರಲಿಲ್ಲ ನನಗೆ. ಇಷ್ಟೇ. ಇನ್ನೇನು ಹೇಳಲಿ, ಇನ್ನೇನು ಹೇಳೋಕ್ಕಾಗಲ್ಲ. ಇವಾಗ ಬೇರೆ ಥರ ಹೇಳೋರಿಗೆ 100 ಹೇಳ್ಬೋದು, ಬಟ್ ರಿಯಾಲಿಟಿ ಇಷ್ಟೇ. ನೀವು ಏನು ನೋಡ್ತಾ ಇದ್ದೀರೋ ಅದೇ ನನ್ನ ಲೈಫು, ಬೇರೆ ಏನಿಲ್ಲ. ನಾನು ಇಲ್ಲಿವರೆಗೂ ನೀವು ವಿಡಿಯೋ ನೋಡಿದ್ದೀರ ಅಂದರೆ ಎಲ್ಲೋ ಒಂದು ಕಡೆ ಇಷ್ಟ ಆಗಿರ್ತೀನಿ ಅಂತ. ಇಷ್ಟ ಆಗಿರೋರು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಟ್ ಇನ್ನೊಂದೇನೆಂದರೆ ಮೇನ್ ವಿಚಾರ, ಇವತ್ತು ಜನವರಿ 2, ಇವತ್ತಿಂದ ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ ಡೈಲಿ 2 ರೀಲ್ ಅಪ್ಲೋಡ್ ಮಾಡಬೇಕು. ಅಟ್ಲೀಸ್ಟ್ 1 ರೀಲ್ ಆಗಲಿ, ವ್ಲಾಗ್ ಆಗಲಿ, ಒಂದು ಡೈಲಿ ವ್ಲಾಗ್ ಮಾಡ್ಬೇಕು ಅಂದ್ಕೊಂಡು ತುಂಬ ಆಸೆ ನನಗೆ. ಯೂಟ್ಯೂಬ್ಗೆ ಬಂದಿದ್ದ ಕಾರಣನೇ ನಾನು ಡೈಲಿ ವ್ಲಾಗ್ ಮಾಡಬೇಕು ಅಂತ. ನಂಗೆ ಡೈಲಿ ವ್ಲಾಗ್ ಮಾಡೋಕ್ಕಂದ್ರೆ ತುಂಬ ಇಷ್ಟ, ಬಟ್ ಅದಕ್ಕೆ ರೀಚ್ ಸಿಗ್ತಾ ಇಲ್ಲ ನನಗೆ. ಸ್ವಲ್ಪ ಇವಾಗ ನನಗೆ ಹೈಯೆಸ್ಟ್ ವ್ಯೂಸೇ ಬಂದ್ಬಿಟ್ಟು 300 ವ್ಯೂಸ್ ಅಷ್ಟೇ. ನಾನು ನೋಡಿದರೆ ನನ್ನ ಪ್ರೊಫೈಲಲ್ಲಿ. ಸೊ ಅದಕ್ಕೆ ಒಂದು 10K ವ್ಯೂಸ್ ಆದರೂ ಒಂದೊಂದು ವಿಡಿಯೋಗೆ, ಇಲ್ಲ 5K ವಿಡಿಯೋಸ್ ಬಂದ್ರೂ ನನಗೆ ಖುಷಿ ಆಗುತ್ತೆ. 5,000 ಜನ ನೋಡ್ತಾ ಇದ್ದಾರೆ ಅನ್ನೋ ಖುಷಿಗೆ ನಾನು ಮಾಡ್ತೀನಿ. ಅದರಲ್ಲೆಲ್ಲ ನಂಬಿಕೆ ಇಲ್ಲ. ರೆಸಲ್ಯೂಷನ್ ಅನ್ನೋದಲ್ಲ, ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಾವು ಯಾವ ರೀತಿ ಹೋರಾಡಬೇಕು, ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದ್ರ ಮೇಲೇ ಇಡೀ ನಮ್ಮ ಜೀವನ ನಿಂತಿರುತ್ತೆ. ಅದರಲ್ಲಿ ಇದೊಂದು ಘಟ್ಟ ಅಷ್ಟೇ. ಇದೊಂದು ರೆಸಲ್ಯೂಷನ್ ತೊಗೊಬೇಕು ಅನ್ನೋದು ಒಂದು, ಕೆಲವೊಬ್ಬರಿಗೆ ಅದು ಒಳ್ಳೆ ಕೆಲಸ, ಒಳ್ಳೇದದು. ಕೆಲವೊಬ್ಬರಿಗೆ ಅದು ಏನೋ ತೊಗೊಬೇಕಂತ ತೊಗೊತಾರೆ. ಒಬ್ಬೊಬ್ರು ಜಿಮ್ಗೆ ಹೋಗ್ಬೇಕಂತಾರೆ, ಕೆಲವೊಬ್ಬರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊತಾರೆ, ಕೆಲವೊಬ್ರು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊತಾರೆ, ಇನ್ಸ್ಟಾಗ್ರಾಮಲ್ಲಿ ವಿಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೇಕು ಅನ್ಕೊತಾರೆ, ಒಳ್ಳೆ ಥಿಂಗ್ಸ್ ಏನೇನೋ ಮಾಡ್ಬೇಕು ಅನ್ಕೊತಾರೆ. ನನಗೆ ಗೊತ್ತಿರೋದಿಷ್ಟೇ. ಬಟ್ ನನ್ನ ಪ್ರಕಾರ ನನ್ನ ರೆಸಲ್ಯೂಷನ್ ಅಂದರೆ ಇದೆ, ಒಳ್ಳೆ ರೀತಿಲಿ ಬೆಳಿಬೇಕು, ಚೆನ್ನಾಗಿ ಬೆಳಿಬೇಕು, ಗುರ್ತಿಸ್ಕೊಬೇಕು. ನನ್ನ ನೋಡೋರು ನನ್ನ ನೋಡಿ ಒಳ್ಳೆ ರೀತಿಲಿ ಗುರ್ತಿಸ್ಬೇಕು ಜನ. ಅದೇ ನನ್ನ ಕನಸು, ಅದೇ ನನ್ನ ಡ್ರೀಮು. ಏನು ಹೇಳ್ತಿರೋ ಎಲ್ಲ ಅದೇ. ಜನಗಳಲ್ಲಿ ನಾನು ಗುರ್ತಿಸ್ಕೊಳೋದೇ ನನಗೆ ಒಂದು ಏನಂತಾರೆ ಇಷ್ಟ. ಅದು ಬಿಟ್ಟರೆ ಬೇರೆ ಯಾರೋ ಹೊಸ ರೆಸಲ್ಯೂಷನ್ಸ್ ತೊಗೊಂಡಿದ್ದೀರೋ, ಹೊಸ ಕೆಲಸ ಮಾಡ್ತಾಯಿದ್ದೀರೋ, ಇಲ್ಲ ಮಾಡ್ತಾ ಇರೋ ಕೆಲಸಕ್ಕೆ ಆಲ್ ದ ಬೆಸ್ಟ್, ಗುಡ್ ಲಕ್. ಎಲ್ಲ ಚೆನ್ನಾಗಿರಿ, ಎಲ್ಲ ಒಳ್ಳೇದಾಗಲಿ, ದೇವರೆಲ್ಲ ಒಳ್ಳೇದು ಮಾಡಲಿ ಅಷ್ಟೇ. ಇಷ್ಟು ಹೇಳೋಕ್ಕೆ ಇವತ್ತಿನ ವಿಡಿಯೋ ಇಷ್ಟೇ. ಕಮೆಂಟ್ ಮಾಡಿ, ಈ ವಿಡಿಯೋ ಕಮೆಂಟ್ಸ್ ನೋಡಿಕೊಂಡು ನನ್ನ ಮುಂದೆ ಡೈಲಿ ವ್ಲಾಗ್ಸ್ ಮಾಡಬೇಕಾ ಬೇಡ, ಈ ವಿಡಿಯೋ ವ್ಯೂಸ್ ನೋಡಿಕೊಂಡು ನಾನು ಡಿಸೈಡ್ ಮಾಡ್ತೀನಿ. ಸಿಗ್ತೀನಿ, ಬಾಯ್.